ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಸಂಧಿವಾತದ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸಂಧಿವಾತ ಅಂದರೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲೇ. ಹಲವಾರು ಜನಕ್ಕೆ ಈ ಸಂಧಿವಾತ ಕಾಯಿಲೆ ಇರುತ್ತೆ, ಗೊತ್ತಾಗೋದಿಲ್ಲ ಯಾರು ಹೇಗೆ ಡಯಾಗ್ನೋಸ್ ಮಾಡಬೇಕು ಅಂತ. ನಾವು ಅಂತೂ ಸುಮ್ಮನೆ ಡಾಕ್ಟರ್ಸ್ ಹತ್ರ ಹೋಗ್ತಾ ಇರ್ತಾರೆ, ಟೆಸ್ಟ್ಗಳಾಗ್ತಾ ಇರ್ತವೆ, ಆದರೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಸಿಗೋದು ಭಾಳ ಕಷ್ಟ ಇರುತ್ತೆ. ಸೊ ಯಾವಾಗಲೂ ಇದನ್ನು ಕೂಲಂಕುಷವಾಗಿ ನೋಡಬೇಕಾಗುತ್ತೆ. ಒಂದು ಪೇಷಂಟ್ನ ನಾವು ಎಕ್ಸಾಮಿನ್ ಮಾಡಬೇಕಾಗುತ್ತೆ, ಬ್ಲಡ್ ಟೆಸ್ಟ್ ಬೇಕಾಗುತ್ತೆ ಕೆಲವೊಮ್ಮೆ, ಮತ್ತು ಎಷ್ಟು ಸಮಯದಿಂದ ಇದೆ, ಯಾವಾಗ ಇವರಿಗೆ ಈ ತೊಂದರೆಗಳು ಬರುತ್ತೆ. ಸಾಮಾನ್ಯವಾಗಿ ಇದು ಚಿಕ್ಕ ಜಾಯಿಂಟ್ಸ್ ಇನ್ವಾಲ್ವ್ ಆಗುತ್ತೆ, ರಾತ್ರಿ ಹೊತ್ತಿಲ್ಲ, ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಸೊ ಯಾವಾಗ ಈ ಪ್ರಾಬ್ಲಮ್ಗಳು ಇರುತ್ತೆ ಇಂಥವ್ರಿಗೆ ನಾವು ಸಂಧಿವಾತ ಟೆಸ್ಟ್ಗಳು ಮಾಡಿಸಿ ಕನ್ಫರ್ಮ್ ಮಾಡಿ ಸಂಧಿವಾತ ಅಂತ ಡಯಾಗ್ನೋಸ್ ಮಾಡ್ತೀವಿ. ಅದಾದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಈ ಸಂಚಿಕೆಯಲ್ಲಿ ನಾವು ಸಂಧಿವಾತ ಬಗ್ಗೆ ಹೇಗೆ ಔಷಧಿಗಳು ತೊಗೋಬೋದು ಅಂತ ತಿಳಿಸ್ತೀವಿ. ಸಾಧಾರಣ ಸಂಧಿವಾತದಲ್ಲೇ ನಾವು ಮೆಥೋಟ್ರೆಕ್ಸೇಟ್ ಅಥವಾ ಆ್ಯಂಟಿ ಇನ್ಫ್ಲಮೇಟರಿ ಅಥವಾ ಪೇನ್ ಕಿಲ್ಲರ್ಸ್ ಇಂಥದ್ದನ್ನೆಲ್ಲ ತೊಗೋಬೇಕಾಗತ್ತೆ. ಬಟ್ ಇದು ಡಾಕ್ಟರ್ದು ಗೈಡೆನ್ಸ್ ಇಟ್ಕೊಂಡು ತೊಗೋಬೇಕಾಗತ್ತೆ. ಈ ಮಾತ್ರೆಗಳಿಂದ ನಮಗೆ ಕಾಯಿಲೆ ಎಷ್ಟು ಮಟ್ಟಕ್ಕೆ ನಿಯಂತ್ರಣ ಇಟ್ಕೋಬೋದು, ಬಟ್ ಕಾಯಿಲೆ ಮುಂದುವರಿಯೋದು ಪೂರ್ತಿ ನಿಲ್ಲಿಸ್ಲಿಕ್ಕಾಗದೇ ಇರ್ಬೋದು. ಬಟ್ ಇದು ಮಾತ್ರೆಗಳು ಕರೆಕ್ಟಾಗಿ ತೊಗೊಳ್ಳೋದ್ರಲ್ಲೇ ಭಾಳ ಮುಖ್ಯ, ಯಾಕೆಂದರೆ ಅದರಿಂದನೇ ನಮ್ಮ ಕಾಯಿಲೆ ನಿಯಂತ್ರಣ ಇರುತ್ತೆ. ಇದಲ್ಲದೆ ನಮಗೆ ಅದಲ್ಲದೆ ವ್ಯಾಯಾಮ ಅಂತಂದರೆ ಫಿಸಿಯೋಥೆರಪಿ ಮಾಡ್ಬೋದು ಕೆಲವೊಮ್ಮೆ. ಇನ್ನು ಕೆಲವೊಮ್ಮೆ ನಾವು ಆ ಫಿಸಿಯೋಥೆರಪಿ ಅಲ್ಲದೆ ನಿಮಗೆ ಸ್ಪ್ಲಿಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಬೆರಳುಗಳಿಗೆ ಕೆಲವುಗಳು ಸಾಧನೆಗಳು ಕೊಡ್ತೀವಿ, ಅದನ್ನು ಇಟ್ಕೊಂಡು ಆ ಪೊಸಿಷನ್ ಕರೆಕ್ಟ್ ಇಟ್ಕೊಳ್ಳಿಕ್ಕೆ. ಅದು ಇಲ್ಲದಿದ್ದರೆ ಕೆಲವೊಮ್ಮೆ ಸರ್ಜರಿ ಮಾಡಬೇಕಾಗಬಹುದು. ಸೊ ಈ ಹಲವಾರು ವಿಧದಲ್ಲಿ ಸಂಧಿವಾತಕ್ಕೆ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಔಷಧಿಗಳು ಒಂದೇ ಸಾಲೋದಿಲ್ಲ ಕೆಲವು. ಈ ಸಂಚಿಕೆಯಲ್ಲಿ ನಾವು ಮಾತ್ರೆಗಳಲ್ಲದೆ ನಾವು ಯಾವ ರೀತಿಯಾಗಿ ಫಿಸಿಯೋಥೆರಪಿ ಇಂಪ್ರೂವ್ ಆಗುತ್ತೆ ಸಂಧಿವಾತಗಳಿಗೆ, ಯಾವ ರೀತಿಯಲ್ಲೇ ಟ್ರೀಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಫಿಸಿಯೋಥೆರಪಿ ಅನ್ನೋದನ್ನ ಹೆಲ್ಪ್ ಆಗುತ್ತೆ. ಸಾಕಷ್ಟು ಕೆಲವು ಸಲ ಕೈ ಬಿಸಿ ಇಟ್ಕೊಳ್ಳೋದು, ಬೆಚ್ಚಗೆ ಮಾಡಿ ಇಟ್ಕೊಳ್ಳೋದು, ಮತ್ತು ಇದನ್ನು ಗ್ಲೌಸ್ಗಳು ಉಪಯೋಗಿಸೋದು, ಮತ್ತು ಕೆಲವೊಂದು ಬ್ಯಾಂಡೇಜ್ಗಳು ಉಪಯೋಗಿಸ್ಕೊಳ್ಳೋದು, ಇದೆಲ್ಲ ಮಾಡಿದರೆ ಸ್ಪ್ಲಿಂಟ್ ಉಪಯೋಗಿಸ್ಕೊಳ್ಳೋದು, ಅಂದರೆ ಅದನ್ನು ಬೆರಳು ಶೇಪ್ ಚೇಂಜ್ ಆಗದೆ ಇರಲಿ, ಇವೆಲ್ಲ ಉಪಯೋಗಿಸಿದ್ರೆ ಬೆರಳು ಕಂಟ್ರೋಲ್ ಪ್ಲಸ್ ಹದಗೆಡದೇ ಇರುತ್ತೆ. ನಮ್ಮ ಕೆಲಸಗಳು ನಾವು ಮಾಡ್ಕೋಬೋದು. ಯಾವಾಗ ಇದರಲ್ಲೂ ಕಂಟ್ರೋಲ್ ಬರಲಿಲ್ಲ ಅಂದರೆ ನಾವು ಕೆಲವೊಮ್ಮೆ ಸರ್ಜರಿಗಳು ಮಾಡಬೇಕಾಗುತ್ತೆ. ಅದಕ್ಕೆ ಕೆಲವು ಸಲ ಆರ್ಥ್ರೋಸ್ಕೋಪಿ ಅಂತ ಹೇಳ್ತೀವಿ, ಇಲ್ಲ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೈನೋವೆಕ್ಟಮಿ, ಅಂದರೆ ಕೆಲವು ಸಲ ಆ ದುರ್ಮಾಂಸ ತೆಗಿಲಿಯುವಂಥ ಸರ್ಜರಿ ಇರುತ್ತೆ. ಇನ್ನು ಕೆಲವು ಸಲ ಜಾಯಿಂಟ್ ಬದಲಾವಣೆ ಮಾಡುವಂಥ ಸರ್ಜರಿಗಳಿರುತ್ತೆ, ಇಲ್ಲ ಟೆಂಡನ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಇದು ಎಲ್ಲರಿಗೂ ಈ ಸರ್ಜರಿಗಳು ಬೇಕಾಗೋದಿಲ್ಲ. ಔಷಧಿಗಳು ಯಾವಾಗಲೂ ಮುಖ್ಯ. ಅದಲ್ಲದೆ ನೆಕ್ಸ್ಟ್ ಸ್ಟೇಜ್ ಫಿಸಿಯೋ ಅಥವಾ ರಿಹ್ಯಾಬ್ ಅಂತ ಹೇಳ್ತೀವಿ. ಯಾರಿಗೆ ಇದರಲ್ಲಿ ಸರಿ ಬರೋದಿಲ್ಲ ಅವರು ಸರ್ಜರಿಗೆ ಬೇಕಾಗ್ಬೋದು. ಇದನ್ನು ನಾವು ಅವ್ರು ನೋಡಿ ಪರೀಕ್ಷೆ ಮಾಡಿ ನಾವು ಡಿಸೈಡ್ ಮಾಡ್ತೀವಿ. ಥ್ಯಾಂಕ್ ಯು.